ವೀಕ್ಷಕರೇ ನಮಸ್ಕಾರ. ಸೂರಿ ಅಂಡ್ ಸಂಧ್ಯಾ ಮುಂದುವರಿದ ಭಾಗವಾಗಿ ನಮ್ಮ ಜೊತೆ ಅಭಿ ಸರ್ ಅಂಡ್ ನನ್ನ ಅಪೂರ್ವ ಬಂದಿದ್ದಾರೆ. ಹೇಗಿದ್ದೀರಾ? ಸೂಪರ್, ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ ಪೇರಲ್ಲಿ, ರಿಯಲ್ ವೆಲ್. ಥ್ಯಾಂಕ್ ಯು. ಫಸ್ಟ್ಲಿ ನಾನು ಕೇಳೋದಾದ್ರೆ, ಒಂದು ಸೂರಿ ಲವ್ಸ್ ಸಂಧ್ಯಾ ಸಿನಿಮಾ ಟೈಟಲ್ ಒಂದು ಲವ್ನ ರೆಪ್ರೆಸೆಂಟ್ ಮಾಡುತ್ತೆ. ನಿಮ್ದು ಯಾವ್ದಾದ್ರು ಒಂದು ಕ್ರಶ್ ಲವ್ ಬಗ್ಗೆ ಫಸ್ಟ್ ಹೇಳ್ಬೇಕಪ್ಪ. ನಾನು ಇಷ್ಟು ಎಲ್ಲರೂ ಕೇಳೋರು ಎಲ್ಲರಿಗೂ ಹೇಳಿದ್ದೀನಿ, ಮೈ ಲೈಫ್ ಇಸ್ ವೆರಿ ಡ್ರೈ ಇನ್ ಲವ್ ಸ್ಟೋರಿ. ಈ ಕಡೆಯಿಂದ ಸ್ಟಾರ್ಟ್ ಆಗಲಿ, ಯಾಕೆ ಫಸ್ಟೇ ನಾನು ಅವರೇ ಹೇಳಿ ಆಮೇಲೆ ನೀವು ಹೇಳಿ. ಲವ್ ಸ್ಟೋರಿ ಅಂದರೆ ಒನ್ ವೇ ಲವ್ ಸ್ಟೋರಿ ಥರ. ಚಿಕ್ಕ ಮಕ್ಕಳಲ್ಲಿದ್ದಾಗ, ನಾವು ಸ್ಕೂಲಲ್ಲಿದ್ದಾಗ, ನಮ್ಮ 10th ಸ್ಟ್ಯಾಂಡರ್ಡು ಆ ಥರ ಏನಾದರೂ ಚೆನ್ನಾಗಿರೋ ಹುಡುಗರು ಬಂದರೆ ಸಾಕು, ಹುಡುಗಿರ ಹತ್ರ ಹೇಳ್ಕೊಳ್ಳೋದು, ಅವ್ರು ಚೆನ್ನಾಗಿದ್ದಾರಲ್ಲ, ಈ ಥರ ಲವ್ಗಳು. ಅದೊಂಥರ ಬೇರೆ ಥರ, ಅದು ಲವ್ ಅನ್ನೋ ಥರ ಇರೋದಿಲ್ಲ. ಇಷ್ಟಪಡೋದು, ಅವ್ರು ಚೆನ್ನಾಗಿದ್ದಾರಲ್ಲ. ಕಾಲೇಜಿಗೆ ಬಂದಮೇಲೂ ಅಷ್ಟೇ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಬರೀ ಅವ್ರು ಚೆನ್ನಾಗಿದ್ದಾರಲ್ಲ, ಇಷ್ಟೇ. ಹೆಣ್ಮಕ್ಳು ಲವ್ ಸ್ಟೋರಿ ಅಂದರೆ ಇದು ಲವ್ ಸ್ಟೋರಿ ಅಂತ ಹೇಳಿದ್ರೆ ಇದ್ರದ್ದು ತುಂಬ ಆಗಿದೆ, ಇದ್ರದ್ದು ತುಂಬ ಆಗಿದೆ. ಸಿ ಒಳ್ಳೆ ನೋಡಿದಾಗ ಚೆನ್ನಾಗಿರೋ ಹುಡುಗಿ ಇದ್ದಾರೆ ಅಂದಾಗ ಮನಸ್ಸಲ್ಲಿ ಒಂದು ಇದೆ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ, ಈ ಥರದ್ದು ತುಂಬ ಆಗಿದ್ದಾವೆ. ನೀವು ಪ್ರಾಪರ್ ಲವ್ ಸ್ಟೋರಿ ಅಥವಾ ಒಂದು ಪ್ರಪೋಸ್ ಆಗಿರುವಂಥದ್ದು ಅಥವಾ ಆ ಕಡೆಯಿಂದ ಪ್ರಪೋಸ್ ಆಗಿರುವಂಥದ್ದು ಅಥವಾ 2 ಸೈಡ್ ಇರುವಂಥದ್ದು, ಈ ಥರದ್ದು ನಮ್ಮ ಆ ಕಡೆ ನಾವು ಹೋದವರಲ್ಲ ಜಾಸ್ತಿ. ಬಟ್ ಪ್ರಪೋಸ್ ಮಾಡಿದ ಲಿಸ್ಟಲ್ಲಿ ತುಂಬ ಜನ ಇದ್ದಾರೆ ನನಗೆ, ಅದು ಬೇರೆ. ಬಟ್ ನಾವು ಇಷ್ಟಪಟ್ಟಿರೋದಿಲ್ಲ ನೋಡಿ, ಆಧಾರ ಅಲ್ಲಿ ತುಂಬ ನೋಡಿ ಲೈನ್ ಇದೆ, ಇಲ್ಲಿ ಪ್ರಪೋಸ್ ಮಾಡಿದ ಲೈನು ಇಲ್ಲ, ಇದು ಇಲ್ಲ. ವೆರಿ ಲವ್ ಇಷ್ಟ ಆಗುತ್ತೆ ನಿಮಗೆ? ಲವ್ವೇ ಮಾಡಿಲ್ಲ ಅಂತಾರೆ ಅವ್ರು. ನಿಂಗೆ ಯಾವ ಥರ ಲವ್ ಅದವ್ರು ಏನು ಹೇಳ್ತಾರೆ? ಇಲ್ಲ, ಇಷ್ಟ ಅಂದರೆ ಒಂದು ಸೈಕಾಲಜಿಕಲ್ ಇನ್ಸಿಡೆಂಟ್ ಅದು ನಡೆದಿದ್ದು. ನಾನು 8th ಇರಬೇಕಾದಾಗ ಒಂದು PTಗೆ ಅವತ್ತು ನಮ್ಮ PT ಮಾಸ್ಟರ್ ಇಲ್ದಿದ್ದಾಗ ಏನಾಗುತ್ತೆ, ಸ್ಕೂಲ್ ಲೀಡರ್ ಕರ್ಕೊಂಡು ಹೋಗ್ತಾನೆ. 10th ಇದ್ದವನು 10th ಆ್ಯಂಡ್ ನಮ್ಮ ಕ್ಲಾಸ್ 2 PTಗೆ ಹೋಗಿ ನಾವು ವಾಲಿಬಾಲ್ ಆಡ್ತಾ ಇರ್ತೀವಿ. ಇಬ್ಬರು ಬೈಕಲ್ಲಿ ಬರ್ತಾರೆ. ಒಬ್ಬ ಆಲ್ಮೋಸ್ಟ್ ನಿಮ್ಮಷ್ಟು ಪರ್ಸ್ನಾಲಿಟಿ, ನನ್ನ ಹೈಟು, ತುಂಬ ಜೋರಾಗಿರ್ತಾನೆ. ಇನ್ನೊಬ್ಬ ಶಾರ್ಟ್, ವೆರಿ ಥಿನ್. ಹಿಂಗೆ ಬಂದ್ಬಿಟ್ಟು ಸ್ಕೂಲ್ ಲೀಡರ್ನ ಕರೀತಾರೆ. ಸ್ಕೂಲ್ ಲೀಡರ್ ಹೋಗ್ತಾನೆ, ನಮ್ಮ ಈ ಕಡೆ ಆಡ್ತಾ ಇದ್ದವನು, ನಾವು ಈ ಕಡೆ ವಾಲಿಬಾಲ್ ಆಡ್ತಾಯಿರ್ತೀವಿ, ಅವ್ನು ಆಡ್ತಿರ್ತಾನೆ, ಆ ಕಡೆ ಹೋಗ್ತಾನೆ. ಹೋದಾಗ ಅದು ನೆಕ್ಸ್ಟ್ ಮೂಮೆಂಟ್ ಅವನ ಹತ್ರ ಏನೋ 1-2 ಮಾತಾಡ್ತಾರೆ. ನನ್ನ ಸ್ಟ್ರೈಟ್ ಇದ್ದವನು ಒಂದೇ ಸತಿ ಹಿಂದಕ್ಕೆ ಹೋಗಿ ಒಂದು ಸತಿ ಒದಿತಾನೆ. ಇಲ್ಲಿ ಇದು ಓಪನ್ ಆಗಿಬಿಡುತ್ತೆ. ಹಿಂಗೆ ನಮಗೆ ಒಂದು ಸತಿ ಶಾಕ್, ಏನು ಮಾಡಬೇಕು ಗೊತ್ತಾಗಲ್ಲ. ಅಲ್ಲಿಂದ ಸ್ಕೂಲಿಗೆ ಓಡ್ತೀವಿ ನಾವು. ಸ್ಕೂಲ್ಗೆ ಓಡಿ ಪ್ರಿನ್ಸಿಪಾಲ್ಗೆ ಹೇಳಿ, PT ಮಾಸ್ಟರ್ ಇಲ್ಲ ಹಿಂಗಾಗ್ತಾ ಇದೆ ಅಂತೇಳಿ ಅವ್ರು ಹೇಳಿ, ಪೊಲೀಸೆಲ್ಲ ಬಂದು ಎಲ್ಲ ಆಗುತ್ತೆ. ನೆಕ್ಸ್ಟ್ ದಿವಸ ಗೊತ್ತಾಗುತ್ತೆ ಅದು ಆ್ಯಕ್ಚುಲಿ ಒಬ್ಬ ಪಾಸ್ಔಟ್ ಆದವನು ಈಗ 10th ಹುಡುಗಿನ ಲವ್ ಮಾಡ್ತಿದ್ದ ಅಂತ. ಅವಳಿಗೆ ಮತ್ತು ಆ 10th ಇದ್ದಿದ್ದ ಸ್ಕೂಲ್ ಲೀಡರ್ಗೆ ಲವ್ ಇರುತ್ತೆ. ಸೊ ಅಲ್ಲಿ ಮೈಂಡಿಗೆ ಹೊಕ್ಕಿದ್ದೇನಂತ ಹೇಳಿದ್ರೆ, ಸೊ ಹುಡುಗಿರಂದರೆ ಡೇಂಜರ್. ಈ ಥರ ಯಾರೋ ಇದ್ದಿದ್ದು ನೆಕ್ಸ್ಟ್ ನಮಗೆ ಆ ಥರ ಆದರೆ ನನಗಾಗುತ್ತೆ ಅನ್ನೋದಕ್ಕಿಂತ ಕಾಶಿನಾಥ್ ಮಗನ ಹಿಂಗೆ ಮಾಡ್ತಿದ್ದಂತೆ, ಹಿಂಗೆ ಆಗಿತ್ತಂತ ಅವನಿಗೆ ಅಂತ ಅಪ್ಪನ ಹೆಸರು ಇದಾಗ್ಬಿಡುತ್ತಾ ಅನ್ನೋ ಆ ಭಯ ಜಾಸ್ತಿ. ಸೊ ಅಲ್ಲಿ ಹುಡುಗಿರನ್ನು ಸ್ವಲ್ಪ ಬೇಡಪ್ಪ, ನಾವು ನಮ್ಮ ಪಾಡಿಗೆ ಇದ್ಬಿಡೋಣ, ಏನಕ್ಕೆ ಬೇಕು ಅಂತ ಒಂಥರ ಸೈಕಲಾಜಿಕಲ್ ಇದಾಯಿತು. ಅಲ್ಲಿ ನೆಕ್ಸ್ಟ್ ನಾನು ಓದಿದ್ದು ಸೆಂಟ್ ಜೋಸೆಫ್, ಕ್ರಿಕೆಟ್ಗೋಸ್ಕರ ಸೇರಿದ್ದು ಬಾಯ್ಸ್ ಹೈಸ್ಕೂಲ್. ಸೊ ಅಲ್ಲಿ ಹುಡುಗಿರ ತಂಟೆ ತಕರಾರು ಸವಾಸ ಇಲ್ಲ. ಸೊ ಫೈನಲಿ ಕಾಲೇಜಿಗೆ ಬಂದಾಗ, ಕಾಲೇಜಲ್ಲೂ ಆಲ್ಮೋಸ್ಟ್ ಸ್ಕೂಲ್ ಟೈಪಲ್ಲೇ ಇತ್ತು ನಮಗೆ. ವಿಜಯ ಕಾಲೇಜು ತುಂಬ ಯಾರು ಮಾತಾಡಿಸಿದ್ರೆ ಮಾತಾಡ್ತಿದ್ದೆ. ನಮ್ಮ ಹುಡುಗರು ನನ್ನ ಗ್ಯಾಂಗ್ ಸಿಕ್ಕಿದ್ದು ಹಾಗೆ ಇತ್ತು, ಎಲ್ಲ ಸ್ಟಡಿಯಿಂಗ್ ಗ್ಯಾಂಗು. ಅವ್ರ ಪಾಡಿಗೆ ಅವ್ರು ಮಜಾ ಮಾಡೋರು, ಅವ್ರ ಜೊತೆ ಸೇರ್ಕೊಂಡು ನಮ್ಮ ಪಾಡಿಗೆ ನಾವು ಮಜಾ ಮಾಡ್ತಿದ್ವಿ ಅಷ್ಟೇ. ಬಿಟ್ಟರೆ ಹುಡುಗಿರ ಕಾಂಟ್ಯಾಕ್ಟ್ ಕಮ್ಮಿ ಇತ್ತು. ಫೈನಲ್ ಇಯರ್ಗೆ ಡ್ಯಾನ್ಸು, ಮ್ಯಾಡಾಡ್ಸು ಇವೆಲ್ಲ ಸ್ಟಾರ್ಟ್ ಆದಮೇಲೆ ಹುಡುಗಿರನ್ನ ಸ್ವಲ್ಪ ಹಂಗೆ ನೋಡೋಕೆ ಹೋದರೆ, ಎಕ್ಸಾಮ್ಸಲ್ಲಿ ನನ್ನ ಸುತ್ತಮುತ್ತ ನನ್ನ ಕಾಲೇಜಿನ ಕ್ಲಾಸಿನ ಅತಿ ಮುದ್ದಾದ ಹುಡುಗಿರು ಎಲ್ಲರೂ ನನ್ನ ಸುತ್ತಮುತ್ತನೇ ಕೂರ್ತಾಯಿದ್ರು. ನಂದು ಆಗಿರೋದ್ರಿಂದ ಸ್ಟಾರ್ಟಿಂಗು, ಪಕ್ಕದ ಕ್ಲಾಸ್ ಎಂಡಿಂಗ್ ಒಂದಿಷ್ಟು ಹುಡುಗಿರು. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅವ್ರನ್ನ ಕರೆಕ್ಟಾಗಿ ಮಾತಾಡಿಸಿದ್ದು ಫೈನಲ್ ಇಯರಲ್ಲಿ. PU ಇಂದ ಅದೇ ಕಾಲೇಜಲ್ಲಿದ್ದು, ಅದೇ ಇದಲ್ಲಿದ್ದು, ಫೈನಲ್ ಇಯರ್ ಇಲ್ಲ ಸೆಕೆಂಡ್ ಇಯರ್ ಹಂಗೆ ಅವರನ್ನು ಮಾತಾಡಿಸ್ತೀನಿ. ಯಾವಾಗಲೂ ಅದೊಂದಿದೆ, ಬೇಡ ದೂರ ಜಾಸ್ತಿ ಹತ್ರ ಬರೋದು. ಅದು ಆಗಿಲ್ಲ, ಅದೇನು ಗೊತ್ತಿಲ್ಲ. ನಾವು ನಮ್ಮ ಪಾಡಿಗೆ ಇದಾಗ್ತಾ ಇದ್ವಿ, ಅದೇನಂತ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳಿದ್ದು ವೆರಿ ಡ್ರೈ
ಲವ್ ಲೈಫು. ಬಟ್ ಅಪೂರ್ವ ಹುಡುಗಿಯ ಡೇಂಜರ್ ಇಲ್ಲ ಅಲ್ಲ, ಹುಡುಗಿರಿಗೆ ಹೇಳ್ತಿದ್ದಾರೆ, ಸಂಧ್ಯಾಗೆ ಹೇಳ್ತಿಲ್ಲ. ಸಾರಿ ಹುಡುಗಿರಿಗೆ ಹೇಳ್ತಿದ್ದಾರೆ ಡೇಂಜರ್ ಅಂತ ಅಪೂರ್ವ ಪಕ್ಕದಲ್ಲಿ ಕುತ್ಕೊಂಡು. ಸಂಧ್ಯಾಂಗ ಅದು ಎಕ್ಸೆಪ್ಷನ್. ಯಾಕೆ ಅಂತ ಹೇಳಿದ್ರೆ ಈ ಇನ್ನೊಂದು ಇಂಟರ್ವ್ಯೂಲಿ ಅದೇ ಹೇಳ್ತಾ ಇದ್ದೆ, ನನ್ನ ನಿಜ ಜೀವನದಲ್ಲಿ ಏನೇನು ಮಾಡೋಕ್ಕಾಗ್ತಾ ಇಲ್ಲೋ ನನಗೆ ಎವ್ರಿ ಸಿನಿಮಾ ಒಂದೊಂದು ಹೀರೋಯಿನ್ ಜೊತೆ ಒಂದೊಂದು ಬ್ಯೂಟಿಫುಲ್ ಆದ ಹುಡುಗಿರ ಜೊತೆ ಲವ್ ಮಾಡೋದಕ್ಕೆ ಆ ಚಾನ್ಸ್ ಸಿಗ್ತಾಯಿದೆ, ಬೇರೆ ಬೇರೆ ಆನ್ ಸ್ಕ್ರೀನ್ ಮಾಡೋದಕ್ಕೆ ಚಾನ್ಸ್ ಸಿಗ್ತದೆ, ಎಲ್ಲದನ್ನು ಅಲ್ಲಿ ತೀರಿಸ್ಕೊತಾ ಇದ್ದೀನಿ. ಬಟ್ ಒಂದಂತೂ ಸತ್ಯ ಸರ್, ನಾರ್ಮಲ್ ಆಡಿಯನ್ಸ್ಗೆ ನಿಮ್ಮ ಅಂದರೆ ನೀವು ಹೇಗಿರ್ತೀರ ಅನ್ನೋ ಪರ್ಸ್ಪೆಕ್ಟಿವ್ ಇರುತ್ತಲ್ಲ, ಅವ್ರ ಫಾದರೇ ಹಂಗೆ, ಸೊ ಲವ್ಗೆ ಒಂದು ಟ್ರೈನಿಂಗ್ ಕೊಟ್ಟವ್ರು, ಇಂಡಸ್ಟ್ರಿಗೆ ಚೇಂಜ್ ಓವರ್ ಮಾಡಿದವರು, ಇನ್ನು ಅವರ ಒಂದು ಶಿಷ್ಯ ತಗೊಂಡು ಉಪೇಂದ್ರ ಸರ್ ಹಂಗೆ, ಇವರಿಂದ ಹೆಂಗಿರ್ಬೋದು ಅನ್ನೋ ಒಂದು ಥಾಟ್ ಇರುತ್ತಲ್ಲ, ಅದಂತೂ ನೀವು ಒಪ್ಕೋತೀರಲ್ವಾ? ಅದೊಂದು ಥಾಟ್ ಇರ್ಬೋದು. ನೀವು ಇದು ಹೇಳಿದ್ಮೇಲೆ ನನಗೆ ರೆಸ್ಪಾನ್ಸಿಬಿಲಿಟಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಓ ಮೈ ಗಾಡ್, ಅಪ್ಪ ಈ ಥರ ಎಲ್ಲ ಲವ್ ತೋರಿಸಿದ್ದಾರೆ, ಉಪೇಂದ್ರ ಸರ್ ಈ ಥರ ಎಲ್ಲ ತೋರಿಸಿದ್ದಾರೆ, ನಾನು ಇನ್ನು ಯಾವ ಥರ ಎಲ್ಲ ಮಾಡಬೇಕು, ಯಾವ ಥರ ಎಲ್ಲ ತೋರಿಸ್ಬೇಕು ಅನ್ನೋದು ಆಯ್ತಿದೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಇಟ್ಸ್ ವೆರಿ ನ್ಯಾಚುರಲಿ ಶಾರ್ಟ್. ಎಲ್ಲೂ ಅದೊಂದು ಸಿನಿಮಾ ಅಥವಾ ಸ್ವಲ್ಪ ಗ್ಲೋರಿಫೈಡ್ ಆಗಿರಲ್ಲ ಲವ್, ವೆರಿ ಪ್ಯೂರ್, ವೆರಿ ರಿಯಲಿಸ್ಟಿಕ್. ಅದು ನಮ್ಮ ಡೈರೆಕ್ಟರ್ಗೆ ಹೋಗಬೇಕು, ಅಷ್ಟು ನ್ಯಾಚುರಲ್ ಆಗಿ ಶಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಆ ಎರಡು ಕ್ಯಾರೆಕ್ಟರೈಸೇಷನ್ ಪೋರ್ಟ್ರೇ ಮಾಡಿರೋದು ಅಥವಾ ಅವ್ರು ಸ್ಕೆಚ್ ಮಾಡ್ಕೊಂಡಿರೋದು ಹೇಗಿರುತ್ತೆ, ಹೇಗೆ ಮಾಡುತ್ತೆ ಅಷ್ಟು ನ್ಯಾಚುರಲ್ ಆಗಿದೆ. ಸೊ ಅದು ಹೇಳಿದ್ನಲ್ಲ, ನನ್ನ ನಿಜ ಜೀವನದಲ್ಲಿ ಆಗದಿರೋದು ಇಲ್ಲಿ ಅಷ್ಟು ನ್ಯಾಚುರಲ್ ಆದಂಗೆ ಅನಿಸ್ತಾ ಇದೆ. ಆ್ಯಂಡ್ ಆ್ಯಸ್ ಎ ಸಂಧ್ಯಾ ಹಾಗೆ ನೀವು ಸೂರಿ ಅವ್ರಿಗೆ ಎಷ್ಟು ಇಷ್ಟ ಆಗ್ತೀರಾ, ಯಾಕೆ ಇಷ್ಟ ಆಗ್ತೀರಾ? ಸೊ ಆ್ಯಂಡ್ ಅವರು ಒಂದ್ಸರಿ ಈ ಪರಕಾಯ ಪ್ರವೇಶ ಅಂದರು, ನಾನು ಪ್ರಿವಿಯಸ್ ಸಿನಿಮಾ ನೋಡ್ತಾ ಇದ್ದೆ, ಅವ್ರ ಪರ್ಫಾರ್ಮೆನ್ಸು ನೆಕ್ಸ್ಟ್ ಲೆವೆಲ್, ಎಲ್ಲಿಗೋ ಪ್ರಯಾಣ ಯಾವುದು ಎಂಡಿಂಗ್ ಹೋಗ್ತಾ ಹೋಗ್ತಾ ನಾವೇ ಕಳೆದೋಗ್ಬಿಡ್ತೀವಿ ಅಂತ ಒಂದು ಸೀಕ್ವೆನ್ಸ್ ಇಲ್ಲ. ಇದರಲ್ಲೂ ಅದೇ ಥರ ಒಂದು ಡಿವೋಷನಲ್ ಅಂತ ಹೇಳೋದು ಡೈರೆಕ್ಟ್, ಅಷ್ಟು ಒಂದು ಟಚ್ ಇರುವಂಥ ಕ್ಯಾರೆಕ್ಟರ್ ನೀವು ಮಾಡಿಲ್ಲ ಅಂತ ಅನ್ಕೊಂಡಿದ್ದೆ. ತುಂಬಾ ಗ್ಲಾಮರಸ್ ಪಾತ್ರಗಳು, ಇದು ಕಂಪ್ಲೀಟ್ ಚೇಂಜ್ ಆಗುತ್ತೆ, ಫುಲ್ ಡಿಗ್ಲಾಮ್ ಪಾತ್ರ ಇದೆ. ಏಕೆಂದರೆ ಕಾಶಿಲ್ ಶೂಟ್ ಮಾಡಬೇಕಾದ್ರೆ ಇಬ್ಬರು ಆಲ್ಮೋಸ್ಟ್ ವಿತೌಟ್ ಮೇಕಪ್ಪೇ ಮಾಡಿದ್ವಿ. ತುಂಬ ಸೀನ್ಗಳಲ್ಲಿ ನಿದ್ದೆ ಮಾಡೋ ಜಾಗದಲ್ಲಿ ನಾವೇ ನಡ್ಕೊಂಡು ಹೋಗಿ ಆ ಥರ ಸೀನ್ಗಳೆಲ್ಲ ಶೂಟ್ ಮಾಡಿದ್ದಾರೆ. ಯಾಕೆಂದರೆ ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿದ್ದೀವಿ ಈ ಸಿನಿಮಾಗೋಸ್ಕರ ಇಬ್ಬರು ಕೂಡ. ಅಂದರೆ ಕಷ್ಟಪಟ್ಟು ಎಲ್ಲೂ ಮಾಡಿಲ್ಲ, ಇಷ್ಟಪಟ್ಟು ನಮಗೆ ಖುಷಿಯಾಗಿ ಮಾಡಿರೋ ಅಂಥ ಪಾತ್ರಗಳೆಲ್ಲನೂ ಕೂಡ ಎಲ್ಲೂ ನಮಗೇನು ಹೆವಿ ಅನ್ನಿಸ್ಲಿಲ್ಲ. ಮಾಡ್ತಾಯಿದ್ದೀವಿ, ಇದು ಮಾಡಲೇಬೇಕು, ಆಗೋದಿಲ್ಲ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಕಾಶಿಲ್ ಶೂಟ್ ಮಾಡೋದು ಬ್ಯಾಂಗ್ಳೂರು, ಕೋಲಾರ ಎಲ್ಲ ಕಡೆ ಇದು ಟ್ರಾವೆಲಿಂಗ್ ಲವ್ ಸ್ಟೋರಿ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವು ಟೆಂಪೋದಲ್ಲಿ, ಲಾರಿನಲ್ಲಿ, ಬಸ್ಸಲ್ಲಿ ಎಲ್ಲದರಲ್ಲೂ ಹೋಗಿದ್ದೀವಿ, ಶೂಟ್ ಮಾಡಿದ್ದೀವಿ. ಇವರು ಹೇಳಿದ್ದಕ್ಕೆ ಒಂದು ಆ್ಯಡ್ ಮಾಡ್ತೀನಿ. ಅವ್ರು ಹೇಳ್ತಿರೋದು ಹೌದು. ಕೋಲಾರ ಒಂದು ದೇವಸ್ಥಾನದ ಮುಂದೆ, ತುಂಬ ಹಳೆಯ ದೇವಸ್ಥಾನ, ಅದ್ರ ಮುಂದೆ ನಾವು ಶೂಟ್ ಮಾಡಿದ್ದೀವಿ. ಅಲ್ಲಿನಂತ ಹೇಳಿದ್ರೆ ದೇವಸ್ಥಾನ ಗಿರ್ಮಿಷನ್ಸ್ ಎಲ್ಲ ಸ್ವಲ್ಪ ಟಫ್ ಇತ್ತು, ಇದಿತ್ತು. ಬಟ್ ಸೀನ್ ಪೂರ್ತಿ ಸ್ವಲ್ಪ ದೊಡ್ಡದಾಗಿತ್ತು, ಇದಿತ್ತು. ಸೊ ಬೆಳಗ್ಗೆ ಶೂಟ್ ಮಾಡಿರೋದು, ನೆಕ್ಸ್ಟ್ ಬೆಳಗ್ಗೆ ಅವರಿಗೆ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಮಾರ್ನಿಂಗ್ ಇಂದ ನೆಕ್ಸ್ಟ್ ಮಾರ್ನಿಂಗ್ ವರೆಗೂ ಮಾಡಿವರೆಗೂ ಕಂಟಿನ್ಯೂಸ್ ಶೂಟ್ ಮಾಡಿ ಮುಗಿಸಿದ್ವಿ. ನೆಕ್ಸ್ಟ್ ಮಾರ್ನಿಂಗ್ ಶೂಟು, ಬೇರೆ ಸಿನಿಮಾ ಶೂಟ್, ಇವ್ರು ಬೇರೆ, ಅದ್ರ ನೆಕ್ಸ್ಟ್ ಅಲ್ಲಿಂದ ಹೊರಟು ಇನ್ನೊಂದು ಶೂಟ್ಗೆ ಹೋಗ್ಬೇಕು. ಬಟ್ ಎಲ್ಲೂ 24 ಅವರ್ಸ್ ಮಾಡಿದ್ದೀವಿ ಅನ್ನೋ ಫೀಲ್ ಇರಲಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಹೋಯ್ತು ಇವ್ರು ಹೇಳ್ದಂಗೆ. ಎಲ್ಲೂ ಹೆವಿ ಅನ್ನಿಸ್ತಾ ಇರಲಿಲ್ಲ ನಮ್ಗೆ ಆ್ಯಕ್ಟಿಂಗ್ ಮಾಡೋದಕ್ಕೂ ಕೂಡ. ಡೈರೆಕ್ಟರ್ ಸರ್ ಆಗಿರಲಿ, ಟೀಮ್ ಆಗಿರಲಿ, ನೀವು ಮಾಡಲೇಬೇಕು, ಇಲ್ಲ ಇದಾಗ್ತಿದೆ ಎಲ್ಲೂ ಅನ್ಕೋತಾ ಇರಲಿಲ್ಲ. ತುಂಬ ಕಂಫರ್ಟಬಲ್ ಆಗಿ ಮಾಡಿಸ್ತಾಯಿದ್ರು, ಪುಷ್ ಮಾಡಿಸ್ತಾ ಇರಲಿಲ್ಲ. ಅದೇ ನಮಗೆ ಒಳ್ಳೇದಾಗಿದೆ ಈ ಸಿನಿಮಾದಲ್ಲಿ. ಆ ಸೂರಿ ಲವ್ ಸಂಧ್ಯಾ ಕೆಮಿಸ್ಟ್ರಿ ಆಗಿರ್ಬೋದು, ಟ್ರೈಲರ್ ನೋಡಿದ ತಕ್ಷಣ ಹೇಳ್ತಾ ಇದ್ದಾರೆ ಇದೊಂದು ನಿಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಮೇಡಮ್ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ, ಈವನ್ ಇವರಿಗೂ ಕೂಡ. ಸೊ ಟ್ರೈಲರ್ ನೋಡಿ ಜನಗಳಿಗೆ ಅಷ್ಟು ಚಂದ ಅನ್ನಿಸ್ತಿದೆ, ವಾವ್ ಅನ್ನಿಸ್ತಿದೆ, ಸಿನಿಮಾ ಯಾವಾಗ ರಿಲೀಸು ಅಂತ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿಲ್ಲ, ಬರೀ ಡಬ್ಬಿಂಗ್ ಮಾಡಿರೋದಷ್ಟೇ. ನನಗೆ ಟ್ರೈಲರ್ ನೋಡಿ ನಾವು ಮಾಡಿರ್ತೀವಿ ಯಾವತ್ತೂ, ಎಲ್ಲ ಸಿನಿಮಾಗಳು ನಮಗೆ ಇಷ್ಟನೇ ಆಗುತ್ತೆ, ಅವ್ರವ್ರ ಮಕ್ಕಳು ಅವರಿಗೆ ಮುದ್ದು ಅನ್ನೋ ಥರ. ನಮಗೆ ಏನೂ ಅನಿಸಿಲ್ಲ. ಇವಾಗ ಆಡಿಯನ್ಸ್ ನೋಡಿದ ಮೇಲೆ, ಟ್ರೇಲರ್ ನೋಡಿದ ಮೇಲೆ ಎಲ್ಲರಿಗೂ ವಾವ್ ಅನ್ನಿಸ್ತಿದೆ, ನೋಡಬೇಕು ಅನ್ನಿಸ್ತಿದೆ. ಅದರಿಂದ ನಮಗಿನ್ನೂ ಜಾಸ್ತಿ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ಆ್ಯಕ್ಚುಲಿ. ಅಂಡ್ ಈಗ ಪ್ರೀವಿಯಸ್ ಸಿನಿಮಾನು ಸಹ ಜರ್ನಿ ಸ್ಟೋರಿ ಇತ್ತು, ಇದು ಸಹ ಜರ್ನಿ ಸ್ಟೋರಿ ಇಲ್ಲ. ಜರ್ನಿ ಒಂದು ಚಿಕ್ಕ ಪೋರ್ಷನ್ ಅಷ್ಟೇ ಬಿಟ್ಟರೆ ಜರ್ನಿ ಬೇಸ್ಡ್ ಅಲ್ಲ, ಕಂಪ್ಲೀಟ್ ಲವ್ ಸ್ಟೋರಿನೇ ಬರುತ್ತೆ. ಅಂಡ್ ನೀವು ವಿಲನ್ಗೆ ಫಸ್ಟ್ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ವಿಲನ್ಗೆ ಸೆಲೆಕ್ಟ್ ಅಂದರೆ ಅವರು ನೋಡೋಣ ಅನ್ನೋ ಇದರಲ್ಲಿ ಕರೆದಿದ್ದಾರೆ. ಐ ಡೋಂಟ್ ನೋ
ಅಂದರೆ ಅವ್ರಿಗೆ ಆಲ್ರೆಡಿ ಹೀರೋ ಒಬ್ಬರು ವಿಜುವಲೈಸೇಷನ್ ಇಟ್ಕೊಂಡು ಈ ಥರ ಬೇಕು ಅಂತ ಡೈರೆಕ್ಟ್ರಿಗೆ ಆಲ್ರೆಡಿ ಇತ್ತಂತೆ. ಆದರೆ ಅದಕ್ಕೆ ಯಾರು ಆಗಿದ್ರಾ ಐ ಡೋಂಟ್ ನೋ. ಸೊ ಇದಕ್ಕೋಸ್ಕರ ಕರೆದಿದ್ದು ಹೌದು, ಬಟ್ ನಾನು ಮಾತಾಡಿಸಿ ಇದು ಮಾಡಿಸಿ ನೆಕ್ಸ್ಟ್ ಡೇ ಮತ್ತೆ ಫೋನ್ ಮಾಡಿಬಿಟ್ಟು ಇಲ್ಲ ಸರ್ ನೀವು ಬನ್ನಿ ನಾವೇನೋ ಮಾತಾಡಬೇಕು ಅಂತ ಕರೆದು. ಸೊ ಇಲ್ಲ ಸರ್ ನಾವೇನು ಸೂರ್ಯ ಕ್ಯಾರೆಕ್ಟರ್ ಅಂದ್ಕೊಂಡಿದ್ವಿ, ಇದಕ್ಕೆ ನಿಮ್ಮನ್ನು ನೋಡಿದ ಮೇಲೆ ಯು ಲುಕ್ ವೆರಿ ಆಪ್ಟ್ ಫಾರ್ ದಟ್. ಸೊ ಈಗ ಇದನ್ನು ನೀವು ಮಾಡಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ವಿಲನಿಗೆ ಕರೆದಾಗಲೂ ನನ್ನ ಕತೆ ಕೇಳಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಡೈರೆಕ್ಟ್ ಅವ್ರು ನನಗೆ ನರೇಷನ್ ಕೊಟ್ಟಿದ್ದೆ ಹೀರೋ. ಇಲ್ಲ ಇನ್ನೂ ನರೇಷನ್ ತೊಗೊಂಡಿರಲಿಲ್ಲ. ಅವ್ರು ಕರೆದಿದ್ದು ನನ್ನ ಈ ಕ್ಯಾರೆಕ್ಟರ್ಗೋಸ್ಕರ. ಸುಮ್ಮನೆ ಕ್ಯಾಶುವಲ್ ಟಾಕ್ಸ್ ಆಯಿತು, ಇದಾಯಿತು. ಓಕೆ ನಾವು ಹೇಳ್ತೀವಿ, ಇದು ಮಾಡ್ತೀವಿ, ನಾಳೆ ನಾಡಿದ್ದಂಗೆ ಸರ್ ನಾನು ಕೇಳಿದೆ, ಸರ್ ಫಸ್ಟ್ ಟೈಮ್ ಇದು ಹಿಂಗಂತ ಇದ್ದೀರಾ, ಆ ಕ್ಯಾರೆಕ್ಟರ್ ಕೇಳಬೇಕು ಸರ್, ನಾಳೆ ನಾಡಿದ್ದಂಗೆ ಹೇಳ್ತೀವಿ ಅಂತ ಅಂದರು. ಅವ್ರ ಮೈಂಡಲ್ಲಿ ಅದು ಇತ್ತೇನೋ ನೋಡಿದ ತಕ್ಷಣ, ಇಲ್ಲ ಇವರು ಇದಕ್ಕಿಂತ ಇದಕ್ಕೆ. ಸೊ ನೆಕ್ಸ್ಟ್ ದಿವಸ ಕಾಲ್ ಮಾಡ್ಬಿಟ್ಟು ಇಲ್ಲ ಅಂದ್ಕೊಂಡ್ವಿ ಸರ್, ಬಟ್ ಇಲ್ಲ ನಮಗೆ ಈ ಕ್ಯಾರೆಕ್ಟರ್ ನೀವು ಬೇಕು. ಬಟ್ ನೀವೇ ಸೂಟ್ ಆಗೋದು ಬಿಡಿ, ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಸಖತ್ತಾಗಿ ಸೂಟ್ ಆಗಿದ್ದೀರಾ ಸೂರ್ಯ ಅನ್ನೋ. ಅದೇ ಡೈರೆಕ್ಟರ್ ತಲೆಯಲ್ಲಿ ಅದು ಇತ್ತೇನೋ, ಅದಕ್ಕೆ ನೋಡಿದ ತಕ್ಷಣ ಅವ್ರಿಗೆ ನಾನು ಆ ಪಾತ್ರಕ್ಕಿಂತ ಸೂರ್ಯ ಪಾತ್ರಕ್ಕೆ ಜಾಸ್ತಿ ಇದಾದ್ನೇನು. ಸೊ ನೆಕ್ಸ್ಟ್ ದಿವಸ ಅವ್ರು ಕರೆದು ಡೈರೆಕ್ಟ್ ನನಗೆ ಹೇಳಿದ್ದೆ ಅವರು ಸೂರ್ಯ ಕ್ಯಾರೆಕ್ಟ್ರೆ. ಇನ್ನೊಂದು ಕ್ಯಾರೆಕ್ಟರ್ ನಾನು ಕೇಳಲಿಲ್ಲ. ಕೊನೆಗೆ ಅದಾದ್ಮೇಲೆ ಗೊತ್ತಾಯ್ತು ನನ್ನ ಕ್ಲೋಸ್ ಫ್ರೆಂಡ್ ಪ್ರತಾಪೇ ಮಾಡ್ತಾ ಇದ್ದಾನೆ. ಅವನು BHS, ನಾನು ವಿಜಯ. ಕ್ರಿಕೆಟ್ ಫ್ರೆಂಡ್ಸ್. ಅಂಡ್ ತುಂಬಾ ವ್ಯಾಲ್ಯೂಯಬಲ್ ಪಾಯಿಂಟ್ ಅಂದ್ರೆ ಸಪೋರ್ಟ್. ಅವರು ಫಾರಿನಲ್ಲಿ ಶೋ ಮಾಡಿದಾಗೆಲ್ಲ ಬಂದು ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡಿದ್ದಾರೆ. ತುಂಬಾ ಇಷ್ಟಪಟ್ಟು ನೈಟ್ 1 ಗಂಟೆ ಎಲ್ಲ ಕಾಲ್ ಮಾಡಿ ಸೊ ನಿಮ್ಗೆ ವಿಶ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿದಾಗ ಇಷ್ಟು ಅಂದ್ರೆ ಆಕ್ಟಿಂಗ್ ಬಗ್ಗೆ ತುಂಬಾ ಹೊಗಳಿದ್ರಂತಲ್ಲ ನಿಮಗೆ? ಇಲ್ಲ, ವೆರಿ ಎನ್ಕರೇಜಿಂಗ್ ಆ್ಯಂಡ್ ವೆರಿ ಒಂಥರ ನಮ್ಮ ರೆಸ್ಪಾನ್ಸಿಬಿಲಿಟಿನ ಜಾಸ್ತಿ ಮಾಡುವಂಥ ಮಾತುಗಳು. ಯಾಕಂದರೆ 1 ಗಂಟೆ ಹಂಗೆ ಪ್ರೊಡ್ಯೂಸರ್ ಹತ್ರ ಫೋನ್ ನಂಬರ್ ಇಸ್ಕೊಂಡು ನೆಕ್ಸ್ಟ್ ದಿವಸ ಬೆಳಗ್ಗೆ, ಆ್ಯಕ್ಚುಲಿ ನಾವು ಅವತ್ತು ಸ್ಯಾಟರ್ಡೆ ಹಿಂದಿನ ದಿವಸ ಎಲ್ಲಿಗೆ ಪಯಣ ರಿಲೀಸ್ ಆಗಿತ್ತು, ಮೈಸೂರಿಗೆ ಹೋಗ್ತಾಯಿದ್ವಿ ಪ್ರಮೋಷನ್ಸ್ಗೆ, ಥಿಯೇಟರ್ ವಿಸಿಟ್ಸ್ ಇದಕ್ಕೆ ಹೋಗ್ತಾಯಿದ್ವಿ. ಸೊ ಮಧ್ಯದಲ್ಲಿ ಬ್ಯಾಂಗ್ಳೂರು ಟು ಮೈಸೂರು ಒಂದಿಷ್ಟು ಕಡೆ ಸಿಗ್ನಲ್ಸ್ ಚೆನ್ನಾಗಿ ಸಿಗಲ್ಲ. ಸೊ ಫೋನ್ ಮಾಡಿದಾಗ 1-2-3 ಮಾತು ಅವ್ರದ್ದು ಕೇಳ್ತು. ಯಾಕಂದರೆ ಅವ್ರು ದುಬೈಲಿದ್ರು, ನಾವು ಇಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. 1-2-3 ಮಾತು ಕೇಳ್ತು. ಅಷ್ಟರೊಳಗೆ ಕಟ್ಟಾಗಿದ್ರು. ವಾಪಸ್ ನಂದು ಮತ್ತೆ ಸಿಗ್ನಲ್ ಸಿಕ್ಕಿದ್ಮೇಲೆ ಅವರಾಗೇ ಮಾಡಿ, ಸಚ್ ಎ ಬಿಗ್ ಡೈರೆಕ್ಟರ್, ಸಚ್ ಎ ಬಿಗ್ ಆರ್ಟಿಸ್ಟ್, ಅವ್ರಿಗೆ ನೀನು ಇರಲಿಲ್ಲ, ಬಟ್ ಅವರಾಗೇ ಮಾಡಿ, ಇಲ್ಲಪ್ಪ ಹಿಂಗೆ ನೋಡಿದೆ, ತುಂಬ ಇದಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ. ಇಟ್ ವಾಸ್ ವೆರಿ ಎನ್ಕರೇಜಿಂಗ್. ಆ್ಯಂಡ್ ಅಂಥ ದೊಡ್ಡ ಡೈರೆಕ್ಟರ್ ಆ ಥರ ಎಲ್ಲ ಹೇಳಿದಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ನೂ ಇದಾಗುತ್ತೆ. ಇಲ್ಲ ನೆಕ್ಸ್ಟ್ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು, ಇದು ಮಾಡಬೇಕು ಅಂತ ತುಂಬ ಸಪೋರ್ಟಿವ್ ಆಗಿ ಮಾತಾಡೋದು. ಆ್ಯಕ್ಚುಲಿ ಅದೇ ದುಬೈನಲ್ಲಿ ಸರ್ ನೋಡಿದಾಗ ಅವರು ಕಾಲ್ ಮಾಡಿಬಿಟ್ಟು ಇವ್ರ ಹತ್ರ ಅದನ್ನೇ ಹೇಳಿರೋದು. ಎಲ್ಲ ಅಂದರೆ ನೀವು ಹೀರೋಯಿನ್ ಆಗಿರ್ಬೋದು, ಪ್ರತಾಪ್ ಅವರು, ಹೌದು, 3 ಜನದ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಡೈರೆಕ್ಟರ್ ಟ್ರೇಲರ್ ಲಾಂಚ್ ದಿನ ಬಂದಾಗಲೂ ಇದನ್ನೇ ಹೇಳಿದ್ದು, ಏನು ಮಾಡಿದ್ದೀರಾ ಎಲ್ಲರೂ ಕೂಡ ಸಿನಿಮಾದಲ್ಲಿ. ಈ ತಂಡದ ಜೊತೆ ನಿಂತ್ಕೊಳ್ಳೋಕ್ಕೆ ನಂಗೆ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಯಾವತ್ತೂ ಯಾವ ಸಿನಿಮಾದಾಗ ಅಷ್ಟೊಂದು ಹೋಗಲಿಲ್ಲ ಅನಿಸುತ್ತೆ ಉಪೇಂದ್ರ ಸರು, ನಂಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾಗೆ ಅವ್ರಿಗೆ ಇಷ್ಟ ಆಗಿದೆ. ಇಷ್ಟ ಆಗೋ ಸಿನಿಮಾಗಳು ಅಂದರೆ ಅವರಿಗೆ ಅಷ್ಟು ಹಾಂಟ್ ಮಾಡ್ತಿದೆ ಅಂದರೆ ಆಲ್ಮೋಸ್ಟ್ ಇರುತ್ತೆ. ಬಟ್ ಈವನ್ ಎಲ್ಲರೂ ಕೂಡ ಅದನ್ನೇ ಹೇಳ್ತಿರೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲೀಸ್ ನೋಡಿದವ್ರು. ಇವಾಗ ಏನು ಸಾಂಗ್ ರಿಲೀಸ್ ಆಗಿದೆ, ಟ್ರೇಲರ್ ರಿಲೀಸ್ ಆಗಿದೆ, ಇದು ನೋಡಿದಾಗ ಸಂಧ್ಯಾ ಅನ್ನೋ ಕ್ಯಾರೆಕ್ಟ್ರು ಅವಳು ಕಾಣಿಸ್ತಾಳೆ, ಅವಳಲ್ಲಿ ಏನೋ ಎಮೋಷನ್ ಇದೆ, ಅವಳೇನೋ ಹೇಳಕ್ಕೆ ಹೊರಟಿದ್ದಾಳೆ ಜನಗಳಿಗೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಉಪೇಂದ್ರ ಸರ್ ಅಷ್ಟು ಈಸಾಗಿ ಯಾವ ಸಿನಿಮಾ ರಿವ್ಯೂ ಕೊಡಲ್ಲ. ಅದೇ ತುಂಬಾ ಇಷ್ಟ ಆದ್ರೆ ಮಾತಾಡ್ತಿರೋ ಹೊರತು ಇಲ್ಲ ಅಂದ್ರೆ ಮಾತಾಡಲ್ಲ. ಹಿಂಗೆ 1 ಗಂಟೆ ಮಧ್ಯರಾತ್ರಿ ಫೋನ್ ಮಾಡಿದ್ರೆ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಆಡಿಯನ್ಸ್ಗೆ. ಅಂಡ್ ಫಸ್ಟ್ ಅಲ್ಲಿ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ತಗೊಂಡ್ರೆ ಕಾರ್ ತುಂಬಾ ಹೈಲೈಟ್ ಇದೆ. ಅಥವಾ ಏನಾದ್ರು ಬರ್ಸ್ಕೊಂಡ್ರೆ ಇಲ್ಲ, ಸೂರ್ಯ ಆ್ಯಂಡ್ ಸಂಧ್ಯಾ, ಸೂರ್ಯ ಆ್ಯಂಡ್ ಸಂಧ್ಯಾ ಕಂಪ್ಲೀಟ್ ಲವ್ ಸ್ಟೋರಿ. ಇನ್ನೊಂದೇನಂತ ಹೇಳಿದ್ರೆ, ಒಂದೇ ಒಂದು ಆ ಥರ ನಿಮಗೆ ಸ್ಕ್ರೀನ್ ಮೇಲೆ ತುಂಬ ಇದಾಗಿ ಕಾಣೋದು ಅಂದರೆ ನನ್ನ ಕಾಸ್ಟ್ಯೂಮ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಪೂರ್ತಿ ಸಿನಿಮಾ ಅವನು ಒಂದೇ ಕಾಸ್ಟ್ಯೂಮ್, ಹೌದೌದು ಒಂದೇ ಕಾಸ್ಟ್ಯೂಮಲ್ಲಿ ಇರ್ತಾನೆ. ಅಂದರೆ ಅವನಿಗೆ ಎಲ್ಲ ಕಲರ್ಸ್ ನೋಡಿಬಿಟ್ಟಿರ್ತಾನೆ. ಎಲ್ಲ ಕಲರ್ಸಲ್ಲಿ ಅವನಿಗೆ ಬ್ಲ್ಯಾಕ್ ಅಂದರೆ ಇಷ್ಟ. ಆ ಕ್ಯಾರೆಕ್ಟರ್ ಯಾವಾಗಲೂ ಬ್ಲ್ಯಾಕಲ್ಲಿ ಇರುತ್ತೆ.
ಇನ್ನ ಏನೋ ಒಂದಿದೆ ಅದು ಸಿನಿಮಾದಲ್ಲಿ ಅವ್ರು ಹೇಳ್ಕೊಡ್ತಾ ಇಲ್ಲ, ಸಿನಿಮಾದಲ್ಲೇ ಗೊತ್ತಾಗುತ್ತೆ ಯಾಕೆ ಬ್ಲ್ಯಾಕ್ ಡ್ರೆಸ್ಸೇ ವೇರ್ ಮಾಡ್ತಾರೆ ಹೀರೋ ಇಡೀ ಸಿನಿಮಾ. ಹೌದು, ಕಾರಣ ಇದೆ. ಅವನು ಎಲ್ಲ ಕಲರ್ ನೋಡ್ಬಿಟ್ಟಿದ್ದಾನೆ ಜೀವನದಲ್ಲಿ. ಅವನಿಗೆ ಬ್ಲ್ಯಾಕ್ ಮೇಲೆ ಬೇರೆ ಎಲ್ಲ ಕಲರ್ಗಳಿಗಿಂತ ತುಂಬ ಆಸೆ ಜಾಸ್ತಿ. ಸೊ ಅವನು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲೇ ಇರ್ತಾನೆ. ಲವ್ ಸ್ಟೋರಿ ಅಂತ ಬಂದಾಗ ಒಂದು ಡಿವೋಷನಲ್ ಟಚ್ ಅಂತ ತಗೊಂಡಿದ್ದಾರೆ ಡೈರೆಕ್ಟರ್. ಅದು ಎಲ್ಲ ಒಂದು ಕಡೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾರೆ ಆಡಿಯನ್ಸ್ಗೆ. ಸೊ ಒಂಚೂರು ಮಿಸ್ ಆದ್ರೂ ಸೊ ಬೇರೆ ಥರ ಒಂದು ಟರ್ನಾಗೋ ಇದಿರುತ್ತೆ ಲವ್ ಸ್ಟೋರಿಗಳು. ಅಂದರೆ ಲವ್ ಸ್ಟೋರಿ ಅಂತಂದರೆ ಎಲ್ಲ ಲವ್ ಸ್ಟೋರೀಸ್ ಮೂವ್ ಮಾಡ್ತಾರೆ, ಅದರಲ್ಲಿ ಇರೋದು ಒಂದು ಯೂನಿಕ್ನೆಸ್ ಇರುತ್ತೆ. ತುಂಬ ಒಂದು ಸ್ಕ್ರೀನ್ ಪೇನ್ ಆಟ ಆಡಬೇಕು, ಇಲ್ಲಾಂದರೆ ಟ್ರೈನ್ ಲವ್ ಸ್ಟೋರಿ ಆಟ ಆಡಬೇಕು. ಸೊ ಇದರಲ್ಲಿ ನಮಗೆ ಹೇಗೆ ವರ್ಕ್ ಆಗಿದೆ ಇಲ್ಲಿ ರೆಗ್ಯುಲರ್ ಲವ್ ಥರ ಹೋಗಿಲ್ಲ, ವೆರಿ ಕ್ಲೋಸ್ ಟು ನಿಮ್ಮ ಜೀವನ. ನಿಮ್ಮ ಜೀವನದಲ್ಲಿ ನೀವು ಒಂದು ಮಿಡಲ್ ಕ್ಲಾಸ್ ಹುಡುಗ ಸ್ವಲ್ಪ ರಿಚ್ ಆಗಿರೋ ಹುಡುಗಿ ಸೇರಿ ಇದು ಮಾಡಿದಾಗ ಅವನು ಅವಳ ಎಕ್ಸ್ಟ್ರಿಮಿಟೀಸ್ ಹೋಗಿ ಅವಳಿಗೆ ಬಾಳು ಕೊಡಲ್ಲ ಅಥವಾ ಅವಳನ್ನು ಸುತ್ತಾಡ್ಸಲ್ಲ. ಅವನದು ಒಂದು ಚೌಕಟ್ಟು ಏನಿದೆ, ಅವನು ದಿನಕೂಲಿ ಕೆಲಸ ಮಾಡೋನು, ಅದನ್ನು ಇಷ್ಟಪಟ್ಟು ಆ ಕ್ಯಾರೆಕ್ಟರ್ನ ಇಷ್ಟಪಟ್ಟು ಓಕೆ ನಾನು ಇವನ ಜೊತೆ ಇದ್ದರೆ ಹೀಗಿರ್ತೀನಿ ಅಂತ ವೆರಿ ಮೆಚೂರ್ಡಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಪರಿಸ್ಥಿತಿ ಏನೇನೆಲ್ಲ ಮಾಡಿಸುತ್ತೆ ಅಂತ ಎಲ್ಲ ಯೋಚನೆ ಮಾಡಿ ನನ್ನನ್ನು ಲವ್ ಮಾಡುವಂಥ ಒಂದು ಸಂಧ್ಯಾ ಕ್ಯಾರೆಕ್ಟರ್. ಓಕೆ ಇವನ ಜೊತೆ ಹೋಗಿ ನಾನು ನೆಕ್ಸ್ಟು ಇಷ್ಟು ವೈಭವದಲ್ಲಿ ಇದಿರ್ತೀನಿ ಅನ್ನೋ ಆ ಆಸೆಗಳೇ ಹೊತ್ಕೊಂಡು ಬರಲ್ಲ. ಅವಳದೊಂದು ಸಣ್ಣ ಆಸೆ, ಅದ್ರ ಜೊತೆ ನನ್ನ ಆಸೆಗಳು, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ನಮ್ಮ ಚೌಕಟ್ಟಿನಲ್ಲೇ ಹೆಂಗೆ ಟ್ರಾವೆಲ್ ಆಗ್ತೀವಿ ಅನ್ನೋದು ವೆರಿ ನ್ಯಾಚುರಲಿ ಶಾರ್ಟ್. ನಿಮಗೆ ರೆಗ್ಯುಲರ್ ನಾರ್ಮಲ್ ಲವ್ ಸ್ಟೋರೀಸ್ಗಿಂತ ಇಲ್ಲಿ ಅವಳನ್ನು ಸೇಫ್ ಗಾರ್ಡ್ ಮಾಡೋದು ಅಥವಾ ಅವಳ ಆಸೆಗಳು ಅಥವಾ ಅವ್ರ ಜೀವನ ಇದ್ರ ಮೇಲೆ ತುಂಬ ಸ್ವಲ್ಪ ಸೀರಿಯಸ್ ಆಗಿ ಇದಾಗ್ತಾ ಹೋಗುತ್ತೆ. ಎಲ್ಲೂ ತುಂಬ ಹುಡುಗಾಟಿಕೆ ಲವ್, ತುಂಬ ಆ ಲವ್ವಲ್ಲಿರೋ ಸ್ವಲ್ಪ ಮೆಚೂರ್ಡ್ ಲವ್ ಇದೆ. ನೀವು ಸಹ ಒಂದು ಒಳ್ಳೆ ಬ್ರೇಕ್ಗೋಸ್ಕರ ಕಾಯ್ತಾ ಇದ್ದೀರಾ. ಸೊ ಹಿಟ್ಟು ಬೇಕು ನೀವು, ಸೊ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಸೊ ಇದು ಹೇಗಿದೆ ಅಂತ ಮ್ಯೂಸಿಕ್ ಎಲ್ಲ ಹೇಗಿದೆ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಹೇಗೆ ಅಂತ. ಸಿನಿಮಾ ನಾವು ಇಷ್ಟಪಟ್ಟು ಮಾಡಿದ್ದೀವಿ ಅಂದರೆ ಸಿನಿಮಾನ ಥಿಯೇಟರಿಗೆ ತರೋವಷ್ಟು ನಮಗೆ ಏನೇನೆಲ್ಲ ಮಾಡ್ಬೋದು ಅದೆಲ್ಲ ಮಾಡ್ತೀವಿ. ಯಾಕೆಂದರೆ ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿರೋದನ್ನ ಜನಗಳಿಗೆ ತಲುಪಿಸ್ಬೇಕು. ನಾವು ಜನಗಳಿಗೆ ತಲುಪಿಸಿದ್ರೆ ಕನ್ನಡ ಸಿನಿಮಾ ನೋಡೋ ಜನಗಳು ಒಳ್ಳೆ ಸಿನಿಮಾ ಬಂದರೆ ಕೈ ಬಿಡಲ್ಲ, ಚೆನ್ನಾಗಿ ಗೊತ್ತಿದೆ. ಯಾವತ್ತೂ ಈ ಸಿನಿಮಾ ಚೆನ್ನಾಗಿಲ್ಲ, ಈ ಸಿನಿಮಾ ಆ ಥರ ಏನೂ ಅಂದ್ಕೊಳ್ಳಲ್ಲ. ನಾವು ಎಲ್ಲ ಸಿನಿಮಾ ತುಂಬ ಚೆನ್ನಾಗಿ ಮಾಡಿರ್ತೀವಿ. ಥಿಯೇಟರಿಗೆ ತರೋವರೆಗೂ ನಮ್ಮ ಕೈಲಿ ಏನೇನು ಆಗುತ್ತೆ ಅದು ಅಷ್ಟೊಂದು ಪುಷ್ ಮಾಡ್ತೀವಿ. ಅಲ್ಲಿಂದ ಜನಗಳು ಹೇಗೆ ತೊಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ. ಬಟ್ ಈ ಸಿನಿಮಾ ತೊಗೊಂಡು ಹೋಗ್ತಾರೆ, ಆ ಹೋಪ್ಸ್ 101% ಎಲ್ಲರಿಗೂ ಟೀಮಲ್ಲಿದೆ. ಆ್ಯಂಡ್ ಇದು ನಾವು ಪ್ರಮೋಷನ್ ಅಷ್ಟೊಂದು ಮಾಡ್ತಿಲ್ಲ ಅಂತ ಏನಿಲ್ಲ, ಬಟ್ ಮೌತ್ ಟಾಕಿಂದ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ನೋದು ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಬಿಕಾಸ್ ಚೆನ್ನಾಗಿರೋ ಸಿನಿಮಾ ಹೋಗುತ್ತೆ, ಜನಗಳು ಕೈ ಬಿಡಲ್ಲ ಅಂತ ಹೇಳಿ. ಸೊ ವಿಲ್ ಸಿ ಅಷ್ಟೇ. ಸರ್ ಇದು ಅಂದರೆ ಸೇಮ್ ಕ್ವಶನ್ ಸ್ವಲ್ಪ ಬೇರೆ ಥರ ಅಂದರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ನಿಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋತಾರೆ. ನಾರ್ಮಲ್ ಆಡಿಯನ್ಸು ಕಷ್ಟ ಸರ್ ಮಗ ಹೇಗೆ ಮಾಡಿರ್ಬೋದು ಅಂತ ಹೇಳ್ತಾರೆ. ಮೊನ್ನೆ ಉಪೇಂದ್ರ ಸರ್ ಈಗ ಸ್ಟೇಟ್ಮೆಂಟ್ ಮೇಲೆ ಬರ್ತಾರೆ ಒಂದಷ್ಟು ಜನ, ಇರ್ಬೋದೇನೋ ಅಂತ. ಆ ಎಲ್ಲ ಜವಾಬ್ದಾರಿಗಳ ಮಧ್ಯೆ ನೀವು ಒದ್ದಾಟವನ್ನು ನಡೆಸ್ತಾ ಇದ್ದೀರಾ. ಒಂದು ದೊಡ್ಡ ಗೆಲ್ಲಬೇಕು, ಇಂಡಸ್ಟ್ರಿ ಕಚ್ಕೋಬೇಕು, ನಿಂತ್ಕೋಬೇಕು. ಈ ಹೋರಾಟ ಹೇಗಿದೆ? ಆ್ಯಂಡ್ ಲಾಸ್ಟ್ ಸಿನಿಮಾ ಪ್ರೀವಿಯಸ್ ತಗೊಂಡು ತುಂಬ ಒಳ್ಳೆ ಟಾಪ್ ಬಂತು, ಬಟ್ ಸ್ವಲ್ಪ ಅನ್ಕೊಂಡು ಆಗಲಿಲ್ಲ ಅಂತ ಅನ್ನಿಸ್ತದೆ. ಇವೆಲ್ಲ ಒಂದು ಇದ್ರ ಮಧ್ಯೆ ಈ ಸಿನಿಮಾ ಹೆಂಗೆ? ಆ ಹೋರಾಟ ನೀವು ನೆಕ್ಸ್ಟ್ ಬರುವಂಥ ಯಂಗ್ಸ್ಟರ್ಸ್ ಅಂತ ತೊಗೊಳ್ಳಿ, ಆಲ್ರೆಡಿ ಸ್ಟಾರ್ಸ್ ಆದವ್ರು ತೊಗೊಳ್ಳಿ, ಎಲ್ಲರ ಜೀವನದಲ್ಲೂ ಆ ಹೋರಾಟ ಇದ್ದೇ ಇರುತ್ತೆ. ಆ ಹೋರಾಟ ಮಾಡಿನೇ ನಾವು ಸಕ್ಸಸ್ಸನ್ನು ಕಾಣಬೇಕು. ಅದು ಇಲ್ಲದಿದ್ರೆ ನಮಗದು ಸುಮ್ಮನೆ ಅಷ್ಟು ಈಸಿಯಾಗಿ ಯಾರಿಗೂ ಸಿಗಲ್ಲ. ಸೊ ತುಂಬ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಟ್ರು ನಾವು ಇಲ್ಲಿ ಏನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಏನಪ್ಪ ನನಗೆ ಹಿಂಗಾಗ್ತಾಯಿಲ್ಲ, ಹಂಗಾಗ್ತಾಯಿಲ್ಲ, ಹಿಂಗಾಗ್ತಾಯಿದೆ, ಹಂಗಾಗ್ತಾಯಿದೆ, ಹಿಂಗೇನು ಮಾಡೋದು, ಹಂಗೇನು ಮಾಡೋದು. ಸೊ ಅದಕ್ಕೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ನನ್ನ ಕರ್ತವ್ಯ, ನನ್ನ ಇದೇನು ಸದ್ಯಕ್ಕೆ ಈ ಸಿನಿಮಾ ಸಿಕ್ಕಿದೆ, ಸೊ ಈ ಕ್ಯಾರೆಕ್ಟರ್ ಸಿಕ್ಕಿದೆ, ಈ ಕ್ಯಾರೆಕ್ಟರ್ಗೆ ನಾನು ಏನು ನನ್ನ 100% ಕೊಡ್ಬೋದು, ಏನು ಬೆಸ್ಟಾಗಿ ಮಾಡ್ಬೋದು ಅಷ್ಟು ಮಾತ್ರ ನಾನು ನನ್ನ ಪೂರ್ತಿ ಎನರ್ಜಿನ ಅಲ್ಲಿ ಕೊಡ್ತಾಯಿದ್ದೀನಿ. ಅದಾದಮೇಲೆ ಎಷ್ಟು ಚೆನ್ನಾಗಿ ಅದನ್ನು ಆಡಿಯನ್ಸ್ಗೆ ತಲುಪ್ಸೋಕ್ಕಾಗುತ್ತೆ ಆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸಕ್ಸಸ್ ಅದು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ, ಯಾವತ್ತು ನಂಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನನಗೆ ಏನು ಬರ್ತಾ ಇದೆ ಅದಕ್ಕೆ ಪ್ರಮಾಣ ಪ್ರಯತ್ನ ನಾನು ಹೋರಾಟ ಅಂತ ಮಾಡ್ತೀನಿ. ಅದಕ್ಕೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾವತ್ತು ಕೆಲಸ ಮಾಡಿದರೆ ಒಂದು ಮಾತೇ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು, ಹಾಗೇ ಆಗುತ್ತೆ. ಲೇಟ್ ಆಗ್ಬೋದು, ಬಟ್ ಲೇಟ್ ಆದರೂ ನಮ್ಗೆ ನಾವು ಮಾಡಿರೋ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ.
ಹೆಂಗೆ ಮಾಡಬೇಕು ನಾನು ಯಾವ ಥರ ಆಡಿಯನ್ಸ್ ಇಷ್ಟಪಡ್ತಾನೆ ಆ ಥರ? ಇಲ್ಲ ಒಪ್ಪಿಸೋರ ಹತ್ರ ಆ ಥರ ಏನು ಹಂಗೆ ಇನ್ಫ್ಯಾಕ್ಟ್ ನೋಡೋಕೆ ಹೋದರೆ ಅಪ್ಪನ ಹತ್ರನೇ ನಾನು ಇದುವರೆಗೆ ಆ್ಯಕ್ಟಿಂಗ್ ವೈಸ್ ಹಿಂಗೆ ಹಂಗೆ ಅಂತ ಕೇಳಿದೆ. ರಿಸರ್ವ್ಡ್ ಅಂತಲ್ಲ, ಒಂದು ಅಭಿನೇತ್ರಂಗ ಇದೆಲ್ಲ ಮಾಡಿದ್ಮೇಲೆ ಒಂದಿಷ್ಟು ಇದಾದಮೇಲೆ ನಮಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓ ಆ್ಯಕ್ಟಿಂಗ್ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಕೊಟ್ಟು ಬರೋ ಅಂಥದ್ದಲ್ಲ ಅಂತ. ಆ್ಯಂಡ್ ಅದು ಅಪ್ಪಂಗೆ ಮೊದಲೇ ಗೊತ್ತಿತ್ತೇನೋ, ಅದಕ್ಕೆ ಅವ್ರು ಆ್ಯಕ್ಟಿಂಗ್ ಅಂದರೆ ಹಿಂಗೆ, ಆ್ಯಕ್ಟಿಂಗ್ ಅಂದರೆ ಹಿಂಗೆ ಮಾಡಬೇಕು, ಮುಖ ಹಿಂಗೆ ಮಾಡಬೇಕು, ಕಣ್ಣು ಹಿಂಗೆ ಮಾಡಬೇಕು ಅಂತ ಯಾವತ್ತೂ ನನಗೆ ಹೇಳ್ದವ್ರಲ್ಲ. ಅವ್ರು ಯಾಕೆ ಏನೂ ಆ್ಯಕ್ಟಿಂಗ್ ಬಗ್ಗೆ ಅಷ್ಟು ಹೇಳಿಲ್ಲ ಅಂದಿದ್ದಕ್ಕೆ ಈಗ ಎಲ್ಲ ಮಾಡಿದ್ಮೇಲೆ ಅನಿಸ್ತಾ ಇದೆ, ಎಸ್ ಹೌದು ಆ್ಯಕ್ಟಿಂಗ್ ಸುಮ್ಮನೆ ಹೇಳೋ ಅಂಥದ್ದಲ್ಲ, ಆ ಕ್ಯಾರೆಕ್ಟರ್ನ ಅನುಭವಿಸಿ ಅದು ಒಳಗಿಂದ ಆಗುವಂಥ ಒಂದು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸು ಏನು ಕತೆ ಗೊತ್ತಿಲ್ಲ. ಒಳಗಡೆ ಫಸ್ಟ್ ನಾವು ಕೆಮಿಸ್ಟ್ರಿ ಅಂತಾರೆ ಒಂದು ಹೀರೋ ಹೀರೋಯಿನ್, ಫಸ್ಟು ನಾವು ನಮ್ಮ ಒಳಗಡೆ ಇರೋ ಇದ್ರ ಜೊತೆ ಒಂದು ಒಳ್ಳೆ ಕೆಮಿಸ್ಟ್ರಿ ಬಂತು ಅಂದರೆ ಮೋಸ್ಟ್ಲಿ ನಾವು ಮಾಡುವಂಥದ್ದು ಇನ್ನೂ ಚೆನ್ನಾಗಿ ರೀಚ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಈ ಥರದ್ದೆಲ್ಲ ಒಂದಿಷ್ಟು ಏನೇನೋ ಥಾಟ್ಸಲ್ಲಿ ಹೋಗ್ತಾ ಇದ್ದೀನಿ. ಬಟ್ ನಟನೆ ಅಂತ ಬಂದಾಗ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದೀರಾ, ಗೆಲುವು ಸಿಗಬೇಕು ದೊಡ್ಡದಾಗ ಅಷ್ಟೇ. ಇಲ್ಲ ಅದು ನಟನೆಯಲ್ಲಿ ಕಲಿಯೋದು ಅಥವಾ ನಾವು ಮಾಡುವಂಥದ್ದು ಅದು ನೆವರ್ ಎಂಡಿಂಗ್ ಪ್ರೊಸೆಸ್ ಅಲ್ವಾ. ಸೊ ಆ ಸಕ್ಸಸ್ ಸಿಗಲಿ ಇದಾಗದೇ ಇರಲಿ, ನೆಕ್ಸ್ಟ್ ಇನ್ನೊಂದೇನೋ ಇದಕ್ಕೆ ಮತ್ತೆ ನಾವು ಓಡ್ತಾನೆ ಇರಬೇಕು ಆ್ಯಕ್ಟಿಂಗ್ ಹಿಂದೆ, ಅಥವಾ ಅಪ್ಡೇಟ್ ಆಗ್ತಾನೆ ಇರಬೇಕು, ಅಥವಾ ಇದು ಮಾಡ್ತಾನೆ ಇರಬೇಕು. ಸೊ ನಟನೆ ಸ್ಟಾಪ್ ಆಗೋದಿಲ್ಲ ಕಲಿಯೋದು. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಅಭಿಮನ್ಯು ಸಿನಿಮಾ ಕಾಶಿನಾಥ್, ಅಭಿಮನ್ಯು ಸನ್ ಆಫ್ ಕಾಶಿನಾಥ್, ಅದು ಒಂದು ಪೋಸ್ಟರ್ ಇದೆ, ಸ್ವಲ್ಪ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶೂಟಿಂಗ್ ನಡೀತಾ ಇದೆ, ಒಂದು 10 to 12 days ಆಗಿದೆ. ಈ ಪ್ರಮೋಷನ್ಸ್ಗೋಸ್ಕರ ಗ್ಯಾಪ್ ತೊಗೊಂಡು. ಥ್ಯಾಂಕ್ ಯು. ನೀವು ಸಹ ನೀವು ಓಪನಿಂಗ್ ಬಂದಿದ್ದು ಬಿಗ್ ಸ್ಟಾರ್ ಜೊತೆ ರವಿಚಂದ್ರನ್ ಸರ್ ಜೊತೆ ಒಂದು ಕಂಟಿನ್ಯೂ ಆಗಲಿ ಅದೇ ಥರ ಒಂದು ಬಿಗ್ ಸ್ಟಾರ್ಸ್ ಈ ಸಿನಿಮಾ ಮೇ ಬಿ ಸಕ್ಸಸ್ ಸಿಗುತ್ತೆ ಅಂತ ನಾವು ಸಿಕ್ಕೇ ಸಿಗುತ್ತೆ. ಸಿಗಬೇಕು. ಆಲ್ ದಿ ಬೆಸ್ಟ್ ಆ್ಯಂಡ್ ಫೈನಲ್ ನಮ್ಮ ಪ್ರೇಕ್ಷಕರಿಗೆ. ಸೊ ಓವರ್ ಆಲ್ ಫ್ಯಾನ್ಸು, ಫಾದರ್ ಫ್ಯಾನ್ಸು, ಉಪ್ಪಿ ಸರ್ ಫ್ಯಾನ್ಸು, ನಿಮ್ಮ ಇಷ್ಟಪಡೋರು ತುಂಬ ಜನ, ಎಲ್ಲರಿಗೂ ಏನು ಇಷ್ಟ? ನಾನು ನನ್ನ ಫ್ಯಾನ್ಸ್ಗಾಗಲಿ, ನಮ್ಮ ಅಪ್ಪನ ಫ್ಯಾನ್ಸ್ಗಾಗಲಿ, ಉಪ್ಪಿ ಸರ್ ಫ್ಯಾನ್ಸ್ಗಾಗಲಿ ಎಲ್ಲರಿಗೂ ನಾನು ಕೇಳೋದು ಇಷ್ಟೇ, ನಮಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಸೊ ಸುರೀಲ ಎಲ್ಲಿಗೆ ಪಯಣ ಯಾವುದಾದ್ರೆ ಈ ಟೈಮಲ್ಲೂ ಇದೇ ಹೇಳಿದ್ದೆ, ಮತ್ತು ಅದನ್ನೇ ಹೇಳ್ತೀನಿ. ನಮ್ಮ ತಂದೆ ಮೇಲೆ ಎಲ್ಲ ಆರ್ಟಿಸ್ಟ್ಗಳ ಮೇಲೆ ಇಟ್ಟಂತಹ ಪ್ರೀತಿ ನನಗೂ ಒಂಚೂರು ಕೊಡಿ. ನನ್ನ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಇಷ್ಟ ಆದರೆ ಬೆಂತಟ್ಟಿ, ಇಷ್ಟ ಆಗಲಿಲ್ಲ ನಾ ಹೇಳಿ ತಿದ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಮತ್ತೆ ಅದನ್ನು ಸರಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ತೀನಿ. ನನಗೆ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಸೊ ದಯವಿಟ್ಟು ಎಲ್ಲರೂ ಮಾರ್ಚ್ 6 ನನ್ನ ಸಿನಿಮಾ ಸೂರಿ ಲವ್ ಸಂಧ್ಯಾ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡೋ ಮೂಲಕ ನಮ್ಮ ಟೀಮ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂರಿ ಲವ್ ಸಂಧ್ಯಾ ಇದು ಎಲ್ಲರೂ ಮೋಡಿ ಮಾಡುವಂಥ ಜೋಡಿ ಅಂತ ಹೇಳ್ಬೋದು. ಏಕೆಂದರೆ ಸ್ಕ್ರೀನಲ್ಲಿ ಎಲ್ಲರೂ ಹಾಗೆ ಹಿಡ್ದಿಟ್ಕೊಳ್ಳುತ್ತೆ. ಇಡೀ ಸಿನಿಮಾ ಒಂದಾದರೆ ಲಾಸ್ಟ್ 20 minutes ಕ್ಲೈಮ್ಯಾಕ್ಸ್ ಏನಿದೆ ಅದು ಇನ್ನೂ ತುಂಬ ಸ್ಟ್ರಾಂಗ್ ಆಗಿದೆ, ಎಲ್ಲರೂ ಹಾಂಟ್ ಮಾಡುವಂಥ ಸಿನಿಮಾ. ಸೊ ನಾನಂತೂ 100% ಗ್ಯಾರಂಟಿ ಕೊಡ್ತೀನಿ, ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗೋದಿಲ್ಲ. ಥಿಯೇಟ್ರಲ್ಲಿ ಕೂತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಏನೂ ಟೆನ್ಷನ್ ಇಲ್ಲದೆ 2 hour ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಸೊ ಎಲ್ಲರೂ ಕೂಡ ಥಿಯೇಟರಿಗೆ ಹೋಗಿ ಕನ್ನಡ ಸಿನಿಮಾನ ನೋಡಿ ಸೂರಿ ಲವ್ ಸಂಧ್ಯಾನ ಗೆಲ್ಲಿಸಿ. ಸೂರಿ ಸಂಧ್ಯಾ, ಸಂಧ್ಯಾ, ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.